ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ಮ ಡಾರ್ಲಿಂಗ್ ಧನು. ಸೂಪರ್ ಸಂಡೇ ಅಲ್ಲಿ ಸೂಪರ್ ಆಗಿರೋ ಮ್ಯಾಚ್ ಕೂಡ ಇದೆ. RCB ಮತ್ತು ಮುಂಬೈ ಮ್ಯಾಚ್ ಇದೆ. ಖಂಡಿತವಾಗ್ಲೂ ಮೊನ್ನೆ ಮ್ಯಾಚ್ RCB ಸೋತಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮ್ಯಾಚ್ ಅಲ್ಲಿ ಯಾರು ಏನು ಮಾಡಕ್ ಆಗೋ ರೀತಿಯಲ್ಲಿ ಬ್ಯಾಟಿಂಗ್ ಆಡ್ಬಿಟ್ರು ವೈಭವ್ ಮತ್ತೆ ಜುರೆಲ್ಲ. ಅದೇ ರೀತಿಯಾಗಿ ಇವತ್ತು ಮುಂಬೈಯಲ್ಲಿ ಮ್ಯಾಚ್ ಇದೆ. ಮುಂಬೈ ಮತ್ತು RCB ಮ್ಯಾಚ್. ವಿಶೇಷವಾಗಿ ಏನಂದ್ರೆ ಬೆಂಗಳೂರಲ್ಲಿ ಇದ್ರೆ ಕತೆ ಏನಾದ್ರು ಬೇರೆ ಆಗ್ತಿತ್ತಾ, ಏನಾದ್ರು ಇಕ್ವೇಶನ್ ಚೇಂಜ್ ಆಗ್ತಿತ್ತಾ ಅಂತ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಬಟ್ ದಿಸ್ ಇಸ್ ದ ನಾಟ್, ದಿಸ್ ಇಸ್ ಓನ್ಲಿ ಮುಂಬೈ ಇಂಡಿಯನ್ಸ್ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಅಂದ್ರೆ ಮುಂಬೈಯಲ್ಲಿ ಮ್ಯಾಚ್ ಇದೆ. ಮುಂಬೈಗೆ ಹೋಮ್ ಗ್ರೌಂಡ್ ಆಗಿರುತ್ತೆ, ಹೋಮ್ ಸಪೋರ್ಟ್ ಇರುತ್ತೆ, ಪಿಚ್ ಸಪೋರ್ಟ್ ಇರುತ್ತೆ, ಪಿಚ್ ಕ್ರೌಡ್ ಸಪೋರ್ಟ್ ಇರುತ್ತೆ, ಎಲ್ಲರ ಸಪೋರ್ಟ್ ಇರುತ್ತೆ. ಖಂಡಿತವಾಗ್ಲು ಯಾವುದೇ ಒಂದು ಟೀಮ್ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಆಡ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಅವ್ರಿಗೆ ಒಂದು 10% ಜಾಸ್ತಿ ಸಪೋರ್ಟ್ ಇರುತ್ತೆ. ಈಗ 50-50 ಅಂತ ತಗೊಂಡ್ರೆ ಅವ್ರಿಗೆ ಒಂದು 10% ಜಾಸ್ತಿ ಇರುತ್ತೆ. ಅದು ಬೇರೆ ಮುಂಬೈಲಿ ಬೇರೆ ಮ್ಯಾಚ್ ಆಡ್ತಾ ಇದ್ದಾರೆ. ಇಲ್ಲಿ ಮೇನ್ ಆಗಿ ಮ್ಯಾಚ್ ಪ್ರಿಡಿಕ್ಷನ್ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಹೇಳೋದಕ್ಕಿಂತ ತುಂಬಾ ಅಂದ್ರೆ ತುಂಬಾ ಸೆಕೆಂಡ್ ಬ್ಯಾಟಿಂಗ್ ಗೆ ತುಂಬಾ ಅನುಕೂಲವಾಗಿರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಗೆ ಆಲ್ಮೋಸ್ಟ್ ಆಲ್ ಗೆಲ್ಲೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ನೀವು ಬೇಕಾದ್ರೆ 240, 230, 250 ಸ್ಕೋರ್ ಅದು ಬೇರೆ ವಿಷಯ. ಬಟ್ ಸೆಕೆಂಡ್ ಬ್ಯಾಟಿಂಗ್ ಆಲ್ಮೋಸ್ಟ್ ಆಲ್ ಚಾನ್ಸಸ್ ಇರುತ್ತೆ. ಸ್ಟ್ರಾಂಗ್ ಟೀಮ್ ಅಂತ ತಗೊಂಡಾಗ RCB ಕನ್ಫರ್ಮ್ 100% RCB ನೇ ಸ್ಟ್ರಾಂಗ್ ಇದೆ, ಬೇರೆ ಮಾತೇ ಇಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ಮುಂಬೈಯಲ್ಲಿ ಏನೋ ಕಿತಾಪತಿ ಮಾಡೋ ಲೆವೆಲ್ ಇರ್ತಾರೆ ಮುಂಬೈದವರು. ಆ ಕಾರಣಕ್ಕೆ ಇನ್ನು ಮುಂಬೈದಲ್ಲಿ ಮ್ಯಾಚ್ ನಡೆಯುತ್ತೆ. ಏನಾಗುತ್ತೆ ವಿಶೇಷವಾಗಿ ನಮ್ಮ RCB ಇವತ್ತು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಕಾರಣ ಏನಂದ್ರೆ ಫಿನ್ಸಾಲ್ಟ್ ಅವರು 3 ಮ್ಯಾಚ್ ಆಯ್ತು. 3 ಮ್ಯಾಚ್ ಅಲ್ಲಿ ಕೂಡ ಅಷ್ಟೊಂದು ಏನು ಫುಲ್ ಕಮ್ ಬ್ಯಾಕ್ ಮಾಡಿಲ್ಲ. ಅವ್ರನ್ನೇನಾದ್ರೂ ಕುಂದಿರ್ಸಿ ವೆಂಕಟೇಶ್ ಅಯ್ಯರ್ನ ಓಪನರ್ ತಗೊಂಡ್ಬಂದು ಅದ್ರ ಜೊತೆಗೆ ಜಕಾಬ್ ಡಫಿ ಮತ್ತೆ ಹ್ಯಾಸನ್ವುಡ್ ಅವ್ರನ್ನ ಇಬ್ಬರನ್ನ ಬೌಲರ್ ಆಗಿ ಹಾಕಿಸ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಬಟ್ ಏನಕ್ಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು 200-250 ಸ್ಕೋರ್ ಹೊಡೆದ್ರು ಆರಾಮಾಗಿ ಚೇಂಜ್ ಮಾಡಿ ಬಿಸಾಕ್ತಾ ಇದ್ರೆ. ಆ ಕಾರಣಕ್ಕೆ ಬ್ಯಾಟಿಂಗ್ ಆಡೋ ಆಟಗಾರರಿಗೆ ತುಂಬಾ ಮೌಲ್ಯ ಇರುತ್ತೆ, ಆದ್ಯತೆ ಕೊಡ್ತಾರ ಅಂತ ಸಂದೇಹ ಇದೆ ಖಂಡಿತವಾಗ್ಲು. ಆದ ಕಾರಣ ಏನಾಗುತ್ತೆ ಅಂದ್ರೆ ಬ್ಯಾಟರ್ಗೆ ಹೆಚ್ಚು ಅವಕಾಶ ಕೊಡೋ ಸಾಧ್ಯತೆ ತುಂಬಾನೇ ಇದೆ, ಸರಿನಾ? ಇನ್ನು ಅದೇ ರೀತಿಯಾಗಿ ಇವತ್ತಿನ ಮ್ಯಾಚಸ್ ಅಲ್ಲಿ ಖಂಡಿತವಾಗ್ಲು ಅಭಿನಂದನ್ ಸಿಂಗ್ ಅಂತೂ ಇರೋದಿಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ. ಅಭಿನಂದನ್ ಸಿಂಗ್ ಅವ್ರನ್ನ ಕುಂದಿರಿಸಿ ಮಂಗೇಶ್ ಯಾದವ್ ಅವ್ರನ್ನ ಆಡಿಸುವ ಸಾಧ್ಯತೆ ತುಂಬಾ ಇದೆ. ಮಂಗೇಶ್ ಯಾದವ್ ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಆಡ್ತಾರೆ. ಎಕ್ಸ್ಪೆಷಲಿ ಯಾರ್ಕರ್ಸ್ ಮತ್ತೆ ಅವರು ವಿಕೆಟ್ ಟೇಕರ್ ಎಂಬ ಮಾತಿದೆ. ಆ ಕಾರಣಕ್ಕೆ ಅವ್ರನ್ನ ಆಡಿಸಬಹುದು ಅಂತಲ್ಲ ಹೇಳ್ತಾ ಇದಾರೆ. ಇನ್ನು ಟಾಪ್ ವಿಷಯ ಹೇಳ್ಬೇಕಂದ್ರೆ ಅಷ್ಟೇನೆ. ಅದೇ ರೀತಿಯಾಗಿ ಇಲ್ಲಿನ ಪಿಚ್ ತಗೋಬೇಕಾದ್ರೆ ನೀವು ನೋಡ್ತಿರ್ಬೋದು ವಾಟ್ ಎಕ್ಸ್ಪೆಕ್ಟ್ ಅಂತ ಹೇಳಬೇಕಂದ್ರೆ ಖಂಡಿತವಾಗ್ಲು ದಿಸ್ ಇಸ್ ಅ ಸ್ಮಾಲ್ ಗ್ರೌಂಡ್. ಫಸ್ಟ್ ಆಫ್ ಆಲ್ ಸಣ್ಣ ಗ್ರೌಂಡ್, ಇದು ಗೊತ್ತಿರೋ ವಿಷಯ. ಆಲ್ಮೋಸ್ಟ್ ಅಲ್ಲಿ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದಂಗೆ ಅದು ಕೂಡ ಸಣ್ಣ ಗ್ರೌಂಡ್ ಆಗಿರುತ್ತೆ. ಪ್ಲೇಸ್ ಸ್ಟ್ರಿಪ್ಡ್, ಬ್ಯಾಟಿಂಗ್ ಹೆವಿ ಸೈಡ್ಸ್, ಬ್ಯಾಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ಪ್ರಾಮಿಸ್ ಟು ಬಿ ಹೈ ಸ್ಕೋರಿಂಗ್ ಕಂಟೆಸ್ಟೆಂಟ್. ಹೈ ಸ್ಕೋರಿಂಗ್ ಗೇಮ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆ ರೀತಿ ಆಗಲ್ಲ, ಸ್ಕೋರ್ ಆಗುತ್ತೆ. ಆಲ್ವೇಸ್ ಇನ್ ವಾಂಕಡೆ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗುತ್ತೆ, ಗೊತ್ತಿರುತ್ತೆ. ಟೋಟಲ್ 200 ವೆರಿ ಕಾರ್ಡ್ಸ್ ಎವ್ರಿ ಮ್ಯಾಚ್ 200 ಮೇಲೇನೆ ಸ್ಕೋರ್ ಹೋಗುತ್ತೆ ಆಲ್ಮೋಸ್ಟ್ ಆಲ್. ಆದ ಕಾರಣ ಇಲ್ಲಿ ಏನಾಗ್ತದ್ರೆ 220 ಸ್ಟೇಟ್ ಆಗಿತ್ತು ಸ್ಕೋರ್, 240 ಡೇಂಜರ್ ಇಂದ ಓವರ್ಲೋಡ್. ಇಲ್ಲಿ 220 ಆರಾಮಾಗಿ ಚೇಂಜ್ ಮಾಡ್ತಾರೆ. 250 ಆದ್ರೆ ಪರವಾಗಿಲ್ಲ, ಏನೋ ಕಂಟ್ರೋಲ್ ಮಾಡಬಹುದು ಅನ್ನೋ ಲೆವೆಲ್ ಇದೆ. ಅದೇ ರೀತಿಯಾಗಿ ಹೆಡ್ ತಗೊಂಡ್ರೆ ಆಲ್ಮೋಸ್ಟ್ ಇವರು ಇಬ್ರು ಸೇರಿ 36 ಮ್ಯಾಚ್ ಆಡಿದ್ದಾರೆ. ಆ 36 ಮ್ಯಾಚ್ ಅಲ್ಲಿ 19 ಮ್ಯಾಚ್ MI ಗೆದ್ದಿದೆ, ಮುಂಬೈ ಇಂಡಿಯನ್ಸ್ ಗೆದ್ರೆ 15 ಮ್ಯಾಚ್ RCB ಗೆದ್ದಿದೆ. MI won the 6 last 7 contestant. MI win. RCB ಮುಂಬೈ ಆಡಿರೋ 6 ಮ್ಯಾಚ್, ಲಾಸ್ಟ್ 7 ಮ್ಯಾಚ್ ಗಳಲ್ಲಿ 6 ಮ್ಯಾಚ್ ಮುಂಬೈ ಗೆದ್ದಿದೆ. RCB ಮಾತ್ರ ಒಂದೇ ಒಂದು ಮ್ಯಾಚ್ ಗೆದ್ದಿದೆ ಖಂಡಿತವಾಗ್ಲು, ಅದು ಕೂಡ ಲಾಸ್ಟ್ ಇಯರ್ ಅಲ್ಲಿ. ಕಷ್ಟ ಇದೆ. ಐ ಥಿಂಕ್ ಕಂಪೇರ್ ಮಾಡ್ಕೊಂಡ್ರೆ ಫಾರ್ಮರ್ ಅಂತ ತಗೊಂಡಾಗ, ಬ್ಯಾಟರ್ಸ್ ಅಂತ ತಗೊಂಡಾಗ RCB ಇಸ್ ದ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಮೈ ಪ್ರಿಡಿಕ್ಷನ್ ಏನಾದ್ರು ಹೇಳ್ಬೇಕು ಅಂದ್ರೆ ಇವತ್ತು ಕೂಡ RCB ಮ್ಯಾಚ್ ಗೆಲ್ಲುತ್ತಾ ಅಂತ ನೋಡ್ಬೇಕು. ನಾನಂತೂ ಇವತ್ತು ಮ್ಯಾಚ್ ಯಾವುದೇ ಪ್ರಿಡಿಕ್ಷನ್ ಹೇಳಲ್ಲ. ಏನೇ ತಗೊಳ್ಳಿ, ಸೆಕೆಂಡ್ ಬ್ಯಾಟಿಂಗ್ ಯಾರು ಇರುತ್ತೋ ಅವರೇ ವಿನ್ ಆಗ್ತಾರೆ. ನೀವು ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಸರಿನಾ? ಸೇಮ್ ಇದೆ. ಇಲ್ಲಿ ಮೇನ್ ಆಗಿ ಏನ್ ಗೊತ್ತಾ, ಟೀಮ್ ಅಂತ ತಗೊಂಡಾಗ ಇಲ್ಲಿ ಹ್ಯಾಸನ್ವುಡ್ ಇದಾರೆ, ಅಲ್ಲಿ ಬೂಮ್ರಾ ಇದಾರೆ, ಇಲ್ಲಿ ಬೋಲ್ಟ್ ಇದಾರೆ, ಇಲ್ಲಿ ಭುವನೇಶ್ವರ್ ಇದಾರೆ. ಸೇಮ್ ಟೀಮ್ ಇದೆ. ಇನ್ನ ವಿನ್ನಿಂಗ್ ಅಂತ ತಗೊಂಡಾಗ ಇಲ್ಲಿ ಡೇವಿಡ್ ಇದ್ದಾರೆ, ರಮೇಶ್ ಅಪೋರ್ಟ್ ಇದಾರೆ,
ರಜತ್ ಪಾಟಿದಾರ್ ಇದಾರೆ ಅಲ್ಲಿ, ಆಮೇಲೆ ಪಾಂಡೆ ಇದಾರೆ, ಆ ಕಡೆಗೆ ಸೂರ್ಯಕುಮಾರ್ ಯಾರಿದ್ದಾವೆ, ರೋಹಿತ್ ಶರ್ಮಾ ಇದಾರೆ, ಈ ಕಡೆ ಕೊಹ್ಲಿ ಇದಾರೆ. ಆಲ್ಮೋಸ್ಟ್ ಆಲ್ ಟೀಮ್ ಅಂತ ಹೋದಾಗ ಸೇಮೇ ಇದೆ. ಬಟ್ ವಿನ್ನಿಂಗ್ ಯಾರ ಕಡೆ ಸಿಗುತ್ತೆ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಮುಂಬೈ ಇದಾರೆ ಲಾಸ್ಟ್ ಮ್ಯಾಚ್ ಹೋಗ್ತಿದ್ದಾರೆ, RCB ಲಾಸ್ಟ್ ಮ್ಯಾಚ್ ಹೋಗ್ತಾರೆ. ಇವತ್ತು ಯಾರು ಕಮ್ ಬ್ಯಾಕ್ ಮಾಡ್ತಾರ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸರಿನಾ? ಇನ್ನು ಮೇನ್ ಆಗಿ ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ ಮುಂಬೈಯಲ್ಲಿ ರೋಹಿತ್ ಶರ್ಮಾ, ರಿಕ್ಲೆಂಟನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ನಮನ್ದೀರ್, ರೋಮಿಯಾರೋ, ಶೆಫರ್ಡ್, ಮಿಚೆಲ್ ಸ್ಟ್ಯಾಂಡ್ನರ್, ಶರ್ದುಲ್ ಠಾಕೂರ್, ದೀಪಕ್ ಚಹರ್, ಟರ್ನ್ ಬೋಲ್ಟ್ ಅಂಡ್ ಬೂಮ್ರಾ. ಇವರು ಆರ್ಸಿಬಿಗೆ ಅಪೋಸಿಟ್ ಆಗಿ ಮುಂಬೈ ಟೀಮ್ ಅಲ್ಲಿ ಇರುವಂತಹ ಒಂದು ದಾಂಡಿಗರ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ನೀವು ನೋಡ್ಬೋದು ಬೌಲಿಂಗ್ ಅಂತ ತಗೊಂಡ್ರೆ ಚೆನ್ನಾಗಿದೆ. ಬೋಲ್ಟ್ ಇದಾರೆ, ಬೂಮ್ರಾ ಇದಾರೆ, ದೀಪಕ್ ಚಹರ್ ಅಷ್ಟೊಂದೇನು ಕಲ್ತ್ ಬಂದಿಲ್ಲ. ಠಾಕೂರ್, ಶರ್ದುಲ್ ಠಾಕೂರ್ ಓಕೆ ಬಟ್ ಇದೆ. ಬಟ್ ಬ್ಯಾಟಿಂಗ್ ತಗೊಂಡಾಗ ಸಖತ್ತಾಗಿದೆ ಅವರು, ನೋಡ್ಬೇಕು ಏನೆಲ್ಲ ಮಾಡ್ತಾರ ಅಂತ. ಇನ್ನು ಅದೇ ರೀತಿಯಾಗಿ RCB ತಗೊಂಡ್ರೆ ನಾನು ಹೇಳಿದೆ ಅಂದ್ರೆ ಫಿನ್ ಸಾಲ್ಟ್ ಇವತ್ತು ಆಡೋ ಡೌಟು. ಕಾರಣ ಏನಂದ್ರೆ ಲಾಸ್ಟ್ ಮ್ಯಾಚ್ ಗಳಲ್ಲಿ ಆಲ್ಮೋಸ್ಟ್ ಕಮ್ ಬ್ಯಾಕ್ ಮಾಡಿಲ್ಲ. ಆದ ಕಾರಣ ಏನಾಗುತ್ತೆ ಅಂದ್ರೆ ಇವತ್ತು ವಿರಾಟ್ ಕೊಹ್ಲಿ ಜೊತೆ ಜಾಕೋಬ್ ಬೆತ್ತಲ್ ಇಲ್ಲ ವೆಂಕಟೇಶ್ ಅಯ್ಯರ್ ಆಡುವ ಸಾಧ್ಯತೆ ತುಂಬಾನೇ ಇರುತ್ತೆ. ಸರಿನಾ? ವಿರಾಟ್ ಕೊಹ್ಲಿ, ಜಾಕೋಬ್ ಬೆತ್ತಲ್, ದೇವದತ್ ಪಡಿಕ್ಕಲ್, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೋಮಿಯೋರೋ ಶೆಫರ್ಡ್, ಕುರ್ನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್ ಇವತ್ತು ಆಡಲ್ಲ ಕನ್ಫರ್ಮ್ ಆಗಿ. ಜೋಶಲ್ ಅಜಲೇವಟ್, ಸುಯಾಶ್ ಶರ್ಮಾ. RCB ಟೀಮ್ ನೋಡಿದಾಗ ಹಿಂಗಿದೆ. ಲಾಸ್ಟ್ ಅಲ್ಲಿ 4 ಜನ ಮಾತ್ರ ಸಖತ್ತಾಗಿದ್ದಾರೆ ಗುರು. ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೋಮಿಯೋ ಶೆಫರ್ಡ್, ಕುರ್ನಾಲ್ ಪಾಂಡ್ಯ ಆಲ್ಮೋಸ್ಟ್ ಅಲ್ಲಿ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗಿ ಬ್ಯಾಟಿಂಗ್ ಆಡೋ ಒಂದು ಬ್ಯಾಟರ್ಸ್ ಅಂತಾನೆ ಹೇಳ್ಬೋದು ಇವ್ರಿಗೆ. ಆ ರೀತಿಯಾಗಿರುತ್ತೆ ಖಂಡಿತವಾಗ್ಲು. ಇನ್ನು ಅದೇ ರೀತಿಯಾಗಿ ಈ ರೀತಿ ಎಲ್ಲ ಬ್ಯಾಟಿಂಗ್ ಆಡಿದಾಗ, ಬ್ಯಾಟಿಂಗ್ ಲೈನ್ ತಗೊಂಡಾಗ, ಪಿಚ್ ತಗೊಂಡಾಗ ನೋಡ್ತಾ ಇದ್ರೆ ದಿಸ್ ಇಸ್ ದ ಸ್ಮಾಲ್ ಗ್ರೌಂಡ್ ಬ್ಯಾಟಿಂಗ್ ಪಿಚ್. ಹೇಳ್ಬೇಕು ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಗೆ ತುಂಬಾ ಅನುಕೂಲ ಆಗಿರುತ್ತೆ. ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲೂ ಎರಡು ಈಕ್ವಲ್ ಆಗಿದೆ. ಒಂದು ಒಳ್ಳೆ ಈಕ್ವೇಶನ್, ಒಂದು ಒಳ್ಳೆ ಎಲಿವೇಶನ್ ನೋಡ್ಬೋದು ಮ್ಯಾಚ್ ಅಂತಾನೆ ಅನ್ಕೋಬಹುದು. ಫಾರ್ಮ್ ಅಂತ ತಗೊಂಡ್ರೆ ಖಂಡಿತವೂ RCB ಅಲ್ಲಿ ಒಳ್ಳೊಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಆ ಕಡೆ ತಗೊಂಡ್ರೆ 2-3 ಮಾತ್ರ ಫಾರ್ಮ್ ಕಾಣ್ತಾರೆ, ಇನ್ಯಾರು ಕಾಣ್ತಾ ಇಲ್ಲ ಅಷ್ಟೇನಾಗಿ. ಸರಿನಾ? ನೋಡೋಣ ಏನೆಲ್ಲ ಆಗುತ್ತೆ ಅಂತೆ. ಆಗುತ್ತೆ ನನ್ನ ಪಿಟಿಷನ್ ಅಂತ ಹೇಳ್ಬೇಕಂದ್ರೆ RCBನೇ ಗೆಲ್ಲ ಅಂತ ಆಸೆ ಬೇರೆ ಇರುತ್ತೆ ಖಂಡಿತವೂ. ಇದಂತೂ ಬಿಟ್ಕೊಡೋಕೆ ಆಗಲ್ಲ. ಬಟ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೆಕೆಂಡ್ ಬ್ಯಾಟಿಂಗ್ ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರೆ ಮಾತ್ರ RCBಗೆ ಬೆಸ್ಟ್ ಅಂತ ಹೇಳ್ಬೋದು. ಸ್ಕೋರ್ ಕಣ್ಣು ಮುಂದೆ ಕಾಣುತ್ತೆ, ದಾಂಡಿಗೆ ಬರೀರ್ತಾರೆ, ಎಷ್ಟು ಬೇಕಾದ್ರೂ ಕೂಡ ಹೊಡಿಬಹುದು, ಆ ಚಾನ್ಸಸ್ ಇರುತ್ತೆ. ಆದ ಕಾರಣ ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.